A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ತಾವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾವು ಅಮೀನ್ ಶೇಖ್ ಜೊತೆ. ಬಟ್ ಇವತ್ತು ಗಾಂಧಿ ಚೌಕದಲ್ಲಿ ಬಂದೇವೆ. ಈ ಟಾಂಗಾಗಳಿಗೆ, ಸಿಟಿ ಬಸ್ಗಳಿಗೆ ಪ್ರತಿಯೊಂದಕ್ಕೆ ಇದು ಹಾಕ್ತಿದ್ದಾರೆ. ಏನಂದರೆ ರೆಡ್ ಮಾರ್ಕ್ ರೆಡಮ್ ಕೊಂಡಿಸ್ತಿದ್ದಾರೆ. ಸಾಕಷ್ಟು ಅಪಘಾತ ಆಗ್ತಿದ್ದಾವೆ, ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾವೆ ಅಂದೇಳಿ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಇದೊಂದು ಹೊಸ ನೇತೃತ್ವ ಸಂಚಾರಿ ಪೊಲೀಸ್ ಠಾಣೆ BG ಬಿರಾದರ್ ಸಾಹೇಬರಿಗೆ ಒಪ್ಪಿಸಿದ್ದಾರೆ. ಬಟ್ ಅವರು ಅವ್ರ ಕರ್ತವ್ಯದಿಂದ ಮಾಡ್ತಿದ್ದಾರೆ. ಎರಡನೇದೇನು ಹೇಳಬೇಕಂದ್ರೆ ಸಂಕ್ರಾಂತಿ ಹಬ್ಬದ್ದು ನಮ್ಮ A9 ನ್ಯೂಸ್ ಕಡೆಯಿಂದ ಶುಭಾಶಯಗಳು ವಿಜಯಪುರ ಜನತೆಗೆ. ಇಲ್ಲಿ ಸಾಕಷ್ಟು ಸಂಕ್ರಾಂತಿ ಜಾತ್ರೆಯಾಗ ಸಾವಿರಾರು ಮಂದಿ ಬಂದಿರ್ತಾರೆ. ಬಟ್ ಬಂಗಾರ ಅದು ಇದು ಕೊಳ್ಳಾಗ ಹಾಕೊಂಡು ಬರುತ್ತೆ ಹೋಗಬೇಡ್ರಿ. ಬಟ್ ಎಲ್ಲ ಪ್ರತಿಯೊಂದಕ್ಕೆ ಪೊಲೀಸರೇ ಕಾಯ್ಬೇಕಂದೇಳಿ ಇರೋಂಗಿಲ್ಲ. ಬಟ್ ತಾವು ಜಾತ್ರೆಗೆ ಬರೋದಿತ್ತಂದರೆ ಮನೆಗಳಲ್ಲಿ ಹುಚ್ಚಿಟ್ಟು ಬಂಗಾರ ಚಲೋ ಇದು ಮಾಡಿ ಬನ್ನಿ ಜಾತ್ರೆ ಮಾಡ್ಕೊಂಡು ಹೋಗ್ರಿ. ಬಟ್ ಇಲ್ಲಿ ಸಂಚಾರಿ ಪೊಲೀಸ್ ಠಾಣೆ 24 ತಾಸು ಹಗಲು ರಾತ್ರಿ ಕೂಡಿ ಡ್ಯೂಟಿ ಮಾಡ್ತಿದ್ದಾರೆ. ಬನ್ನಿ BG ಬಿರಾದರ್ ಸರ್ಗೆ ಮಾತಾಡೋರು ಏನು ಹೇಳ್ತಿದ್ದಾರೆ. ಬಂದೇವೆ. ಈ ಟಾಂಗಾಗಳಿಗೆ, ಸಿಟಿ ಬಸ್ಗಳಿಗೆ ಪ್ರತಿಯೊಂದಕ್ಕೆ ಇದು ಹಾಕ್ತಿದ್ದಾರೆ. ಏನಂದರೆ ರೆಡ್ ಮಾರ್ಕ್ ರೆಡಮ್ ಕೊಂಡಿಸ್ತಿದ್ದಾರೆ. ಸಾಕಷ್ಟು ಅಪಘಾತ ಆಗ್ತಿದ್ದಾವೆ, ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾವೆ ಅಂದೇಳಿ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಇದೊಂದು ಹೊಸ ನೇತೃತ್ವ ಸಂಚಾರಿ ಪೊಲೀಸ್ ಠಾಣೆ BG ಬಿರಾದರ್ ಸಾಹೇಬರಿಗೆ ಒಪ್ಪಿಸಿದ್ದಾರೆ. ಬಟ್ ಅವರು ಅವ್ರ ಕರ್ತವ್ಯದಿಂದ ಮಾಡ್ತಿದ್ದಾರೆ. ಎರಡನೇದೇನು ಹೇಳಬೇಕಂದ್ರೆ ಸಂಕ್ರಾಂತಿ ಹಬ್ಬದ್ದು ನಮ್ಮ A9 ನ್ಯೂಸ್ ಕಡೆಯಿಂದ ಶುಭಾಶಯಗಳು ವಿಜಯಪುರ ಜನತೆಗೆ. ಇಲ್ಲಿ ಸಾಕಷ್ಟು ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಇಲ್ಲಿ ಸಿಟಿ ಒಳಗೆ ಎಲ್ಲ ಅಡ್ಡಾಡುವಂಥ ಆಟೋಗಳಿಗೆ ಮತ್ತು ಈ ಬಸ್ಗಳಿಗೆ, ಟಾಂಗಾಗಳಿಗೆ ಮತ್ತು ಎತ್ತಿನ ಗಾಡಿಗಳಿರ್ತವೆ. ಅವು ರಾತ್ರಿ ಹೊತ್ತಲ್ಲಿ ವಾಹನಗಳು ಹೋಗುವುದನ್ನು ಕಾಣುವುದಿಲ್ಲ. ಆ ಉದ್ದೇಶದಿಂದ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರವರೊಂದಿಗೆ ಇವತ್ತಿನ ದಿವಸ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಸಪ್ತಾಹವನ್ನು ಈ ಜನವರಿ ತಿಂಗಳಲ್ಲಿ 1ನೇ ತಿಂಗಳಿಂದ 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಇಲ್ಲಿ ಸಿಟಿ ಒಳಗೆ ಎಲ್ಲ ಅಡ್ಡಾಡುವಂಥ ಆಟೋಗಳಿಗೆ ಮತ್ತು ಈ ಬಸ್ಗಳಿಗೆ, ಟಾಂಗಾಗಳಿಗೆ ಮತ್ತು ಎತ್ತಿನ ಗಾಡಿಗಳಿರ್ತವೆ. ಅವು ರಾತ್ರಿ ಹೊತ್ತಲ್ಲಿ ವಾಹನಗಳು ಹೋಗುವುದನ್ನು ಕಾಣುವುದಿಲ್ಲ. ಆ ಉದ್ದೇಶದಿಂದ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರವರೊಂದಿಗೆ ಇವತ್ತಿನ ದಿವಸ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಸಪ್ತಾಹವನ್ನು ಈ ಜನವರಿ ತಿಂಗಳಲ್ಲಿ 1ನೇ ತಿಂಗಳಿಂದ 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮ ಪ್ರಯುಕ್ತ ಇವತ್ತು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಈಗ ಬಸ್ಗಳ ಹಿಂದುಗಡೆ ರಿಫ್ಲೆಕ್ಟರ್ ಹಚ್ಚುವಂಥದ್ದು ಮತ್ತು ಆಟೋಗಳಿಗೆ, ಪ್ಯಾಜೋಗಳಿಗೆ ಈ ರಾತ್ರಿ ಹೊತ್ತಲ್ಲಿ ವಾಹನಗಳು ಹೋಗಬೇಕಾದ್ರೆ ಅವು ಕಾಣುವುದಿಲ್ಲ. ಅದರಿಂದ ಅಪಘಾತಗಳು ಆಗುವ ಚಾನ್ಸಸ್ ಇರ್ತಾವೆ. ಆದ್ದರಿಂದ ಇವತ್ತೇನಪ್ಪ ಅಂತಂದ್ರೆ ಅಂಥ ವಾಹನಗಳನ್ನು ಗುರುತಿಸಿ ಮತ್ತು ಇನ್ನು ಹವೇಕ್ಕೆ ಹೋಗಿ ನಮ್ಮ ಸಾಹೇಬ್ರ ಜೊತೆ ಅಲ್ಲಿ ಹವೇಕ್ಕೆ ಹೋಗಿ ಅಲ್ಲಿ ಟ್ರ್ಯಾಕ್ಟರ್ ರಾತ್ರಿ ಹೊತ್ತು ಅಡ್ಡಾಡುವಾಗ ಅಲ್ಲಿ ಹಿಂದಿನಿಂದ ಬರುವ ವೆಹಿಕಲ್ಗೆ ಮುಂದಿನ ವಾಹನಕ್ಕೆ ಗೊತ್ತಾಗೋದಿಲ್ಲ. ಅವ್ರಿಗೆ ಯಾವುದೂ ಇಂಡಿಕೇಟರ್ ಇರೋದಿಲ್ಲ ಮತ್ತು ರಿಫ್ಲೆಕ್ಟರ್ ಇರೋದಿಲ್ಲ. ಆದ್ದರಿಂದ ರಾತ್ರಿ ಹೊತ್ತಿನಲ್ಲಿ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮವನ್ನು ನಮ್ಮ ಅಧಿಕಾರಿಗಳನ್ನು ಹಮ್ಮಿಕೊಂಡಿವೆ ಸರ್. KS ಗೋಟಾಳ್ ಸರ್, ಹೆಡ್ ಕಾನ್ಸ್ಟೇಬಲ್ ಟ್ರಾಫಿಕ್ ನಮ್ಮ ಮೀಡಿಯಾ ನ್ಯೂಸ್ ಒಳಗೆ. ಬಟ್ ನೋಡ್ರಿ ಇಲ್ಲಿ ಸಾಕಷ್ಟು ಪೊಲೀಸರು ಎಷ್ಟು ಇಂಥವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸಿಗ್ನಲ್ ಮ್ಯಾಗೆ ಫುಲ್ಲು ಕುಡ್ದಾನ. ಬಟ್ ರೋಡಿನ ಮ್ಯಾಗೆ ಬಂದು ಕುಂಡಿರ್ತಾನೆ ನಾವು ಸೆಂಟ್ರ್ ಒಳಗೆ. ಬಟ್ ಗಾಡಿ ಓವರ್ ಸ್ಪೀಡ್ ಬರ್ತಿರ್ತಾವೆ. ಬಟ್ ಇಂಥ ಅಪಘಾತದಲ್ಲಿನೂ ಪೊಲೀಸರು ಹೋಗೇಬೇಕು. ಪಾಪ ಎಷ್ಟು ಅವ್ರಿಗೆ ಹೈರಾಣಿದೆ ಪೊಲೀಸರಿಗೆ ತಾವು ನೋಡ್ಕೋಬೋದು. ಪಾಪ ಒಂದು ಸೈಡ್ ತೊಗೊಂಡು ಬಂದು ಇಲ್ಲಿ ಕುದುರೆ ನೀರು ಕುಡಿಸ್ತಾರೆ. ಬಟ್ ಅಲ್ಲಿ ಸೈಡ್ ಕುಂಡಿಸ್ತಾರೆ ಅವಂಗೆ ತಾವು ನೋಡ್ಬೋದು ನಮ್ಮ ಕ್ಯಾಮ್ರಾ ಒಳಗೆ. ಬಟ್ ಇಂಥವೆಲ್ಲ ಒಳ್ಳೆಯ ಕೆಲಸ ನಾವು ಮಾಡ್ತಾರೆ ಅಂದೇಳಿ ವಿಜಯಪುರ ಪೊಲೀಸರು, ಟ್ರಾಫಿಕ್ ಪೊಲೀಸರು ಹಗಲು ರಾತ್ರಿ ಕೂಡಿ ಕೆಲಸ ಮಾಡ್ತಿದ್ದಾರೆ. ಬಟ್ ನಮ್ಮದು ಇಂಥದ್ದು ಒಂದು A9 ನ್ಯೂಸ್ ಕಡೆಯಿಂದ ಸೊಲೋಟ್ ಇದೆ.
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.